ಹಾಯ್ ಎಲ್ಲರಿಗೂ ಶ್ರೀ ಮಲ್ನಾಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಅಲಸಂದೆಕಾಯಿ ಸಾಂಬಾರು ಹೇಗೆ ಮಾಡೋದು ನೋಡೋಣ. ಅಲಸಂದೆಕಾಯಿ ಹೆಚ್ಕೊಳ್ಳಿ. ಒಂದು ಬಾಣಲೆ ಇಟ್ಟು ಧನಿಯಾ ಕಾಳು, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಎಳ್ಳು, ಓಂಕಾಳು, ಮೆಂತೆ, ಕಾಳುಮೆಣಸು, ಕಡಲೆಬೇಳೆ, ಕರಿಬೇವು ಹಾಕಿ ಹುರಿಯಿರಿ. ಚೆನ್ನಾಗಿ ಹುರಿದು ಲೈಟಾಗಿ ಕೆಂಪಾಗೋ ತನಕ ಹುರಿಯಿರಿ. ಆಮೇಲೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಒಂದು ಕುಕ್ಕರ್ ತಗೊಂಡು ಹೆಚ್ಚಿರೋ ಅಲಸಂದೆಕಾಯಿ, ಈರುಳ್ಳಿ ಮತ್ತು ಟೊಮೊಟೊ ಒಂದು, ತೊಗರಿಬೇಳೆ ಸ್ವಲ್ಪ ಮತ್ತು ಹೆಸರು ಕಾಳು, ಉಪ್ಪು, ನೀರು ಹಾಕಿ 3 ವಿಸಿಲ್ ತೆಗೀರಿ. ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಮಸಾಲೆ, ತೆಂಗಿನಕಾಯಿ, ಈರುಳ್ಳಿ ಅರ್ಧ, ಟೊಮೊಟೊ ಒಂದು, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ, ಹುಣಸೆ ಹುಳಿ, ಅರಿಶಿನ ಹಾಕಿ ರುಬ್ಕೊಳ್ಳಿ ಚೆನ್ನಾಗಿ. ಬೇಯಿಸಿರೋ ತರಕಾರಿನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡಿ ನೀರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ಟವ್ ಆನ್ ಮಾಡಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕರಿಬೇವು ಹಾಕಿಸಿ ಚೆನ್ನಾಗಿ ತಿರುಗಿಸಿ. ಅದನ್ನ ಚೆನ್ನಾಗಿ ಕುದಿಬೇಕು. ಒಂದು 8 ನಿಮಿಷ 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ಇಳಿಸಿ ಅದನ್ನು. ಆಮೇಲೆ ಒಂದು ಪ್ಲೇಟ್ ಮುಚ್ಚಿಡಿ ಅದಕ್ಕೆ. ಆಮೇಲೆ ಒಗ್ಗರಣೆಗೆ ಸೌಟಿಟ್ಟು ಎಣ್ಣೆ, ಸಾಸಿವೆ ಹಾಗೆ ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿರೋದು, ಒಣಮೆಣಸು, ಕರಿಬೇವು ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡಿ. ಆಮೇಲೆ ಸಾಂಬಾರನ್ನ ಚೆನ್ನಾಗಿ ತಿರುಗಿಸಿ ಆಮೇಲೆ ಮುಚ್ಚಿಡಿ. ಆಮೇಲೆ ಬಿಸಿ ಅನ್ನಕ್ಕೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.